ನಮಸ್ತೆ ವೀಕ್ಷಕರೇ, ಗೃಹಲಕ್ಷ್ಮಿಯ 19ನೇ ಕಂತಿನ ಕುರಿತಾಗಿ ಬೆಳ್ಳಂಬೆಳಗ್ಗೆ ಒಂದು ಮಾಹಿತಿ ಇದೆ. ಯಾಕೆ ಅಂತ ಅಂದರೆ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ದು ಕಾಯ್ದು ಸಾಕಾಗೋಗಿದೆ ನಿಮಗೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ಇವಾಗ ಲೇಟೆಸ್ಟ್ ಆಗಿ 19ನೇ ಕಂತಿನ ಬಗ್ಗೆ ಏನು ಮಾಹಿತಿ ಬಂದಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಏಪ್ರಿಲ್ನಲ್ಲಿ ನೀವು ವೆಯ್ಟ್ ಮಾಡ್ತಾನೆ ಇದ್ರಿ. ಮೊದಲನೇ ವಾರದಲ್ಲೂ ಕೂಡ ವೆಯ್ಟ್ ಮಾಡ್ತಿದ್ರಿ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬರುತ್ತೆ ಅಂತ. ಎರಡನೇ ವಾರದಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ಹೀಗೆ ಪ್ರತಿ ವಾರ ಕೂಡ ವೆಯ್ಟ್ ಮಾಡ್ತಾ ಇದ್ರೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಮಾತ್ರ ಯಾರ ಖಾತೆಗೂ ಕೂಡ ಜಮಾನೇ ಆಗಲಿಲ್ಲ. ನೋಡಿ ಸ್ನೇಹಿತರೆ, ಏಪ್ರಿಲ್ ಮೊದಲನೇ ವಾರದಲ್ಲೇ ಪಕ್ಕಾ ಬರುತ್ತೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಖುದ್ದಾಗಿ ತಿಳಿಸ್ಕೊಟ್ಟಿದ್ರು. ಆದರೆ ಹಣ ಅಂತೂ ಬರಲೇ ಇಲ್ಲ. ಇವಾಗ ಮೇ ಮೊದಲನೇ ವಾರ ಆದರೂ ಕೂಡ ಇನ್ನೂ ಕೂಡ 19ನೇ ಕಂತಿನ ಹಣ ಜಮಾ ಆಗಿಲ್ಲ. ನೋಡಿ ಸ್ನೇಹಿತರೆ, ಕಳೆದ ಒಂದು ತಿಂಗಳಿನಿಂದ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಬಂದಿರೋವಂಥದ್ದೇನು ಅಂತ ಅಂದರೆ, ಹಣಕಾಸು ಇಲಾಖೆಯಿಂದ 2,500 ಕೋಟಿ ನಮ್ಮ ಇಲಾಖೆಗೆ ಬಂದಿದೆ, ಇನ್ನೇನು ನಾವು ಜಮಾ ಮಾಡಬೇಕು ಅಷ್ಟೇ ಅಂತ ಒಂದು ತಿಂಗಳಿಂದ ಹೇಳ್ತಾ ಬರ್ತಿದ್ದಾರೆ. ಆದರೆ 19ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೇ ಇಲ್ಲ. ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ತಲುಪಲೂ ಇಲ್ಲ. ವಿಳಂಬ ಮಾಡ್ತಾನೆ ಇದ್ದಾರೆ, ಲೇಟ್ ಮಾಡ್ತಾನೆ ಇದ್ದಾರೆ. ಹಾಗಾದರೆ ನೀವು ಕೇಳಬಹುದು, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ಏನೇನೆಲ್ಲ ಡೇಟ್ ಕೊಟ್ಟಿದ್ರು ಅಲ್ವಾ, ದಿನಾಂಕವನ್ನು ಫಿಕ್ಸ್ ಮಾಡಿದ್ರು ಅಲ್ವಾ, ಅದೆಲ್ಲ ಕೂಡ ಮುಗ್ದೋಗಿದೆ. ಆದರೂ ಕೂಡ ಹಣ ಅನ್ನುವಂಥದ್ದು ಇನ್ನೂ ಕೂಡ ಬಂದಿಲ್ಲ. ಈಗ ಸಿಗ್ತಿರುವ ಮಾಹಿತಿ ಪ್ರಕಾರ 2ರಿಂದ 3 ದಿನದ ಒಳಗಡೆ ಪ್ರಾರಂಭ ಮಾಡ್ತೀವಿ ಅಂತ. ಇನ್ನೊಂದು ವೀಕ್ಷಕರೇ, ಜನ ಕೂಡ ಹೇಳ್ತಾ ಇದ್ದಾರೆ, ಕೆಲವೊಬ್ಬರು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಮಗೆ ಬಂದಿದೆ ಅಂತ. ಅದು ಕೂಡ ಹೌದು ಸ್ನೇಹಿತರೆ, ಟ್ರಯಲ್ ಹಂತವಾಗಿ ಒಂದಷ್ಟು ಜನಕ್ಕೆ ಅಂತಂದರೆ ಒಂದು 50,000 ಮಹಿಳೆಯರಿಗೆ ಹಾಕಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರುವಂಥದ್ದು. ಸೊ ಹಾಕಿದ್ದಾರೆ ಕೂಡ, ಮತ್ತು ಇವಾಗ ಮತ್ತೆ ಹೊಸಬ್ರಿಗೂ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಹಾಗಾದರೆ ನಿಮಗೆ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳಿಸಿಕೊಡಿ. ಬಂದಿರೋವಂಥವರು ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ, ಬರ್ದಲ್ಲೇ ಇರೋವಂಥವ್ರಿಗೂ ಕೂಡ ಗೊತ್ತಾಗುತ್ತೆ ಬರ್ತಾ ಇದೆ ಅಂತ. ಸೊ ಯಾರಿಗಾದರೂ ಬರ್ತಾ ಇದೆ ಅಂತ ಅಂದರೆ ನಿಮಗೂ ಕೂಡ ಒಂದಷ್ಟು ದಿನಗಳಲ್ಲೇ ಬರುತ್ತೆ. ಮೊದಲಿಂದ ಕೂಡ ನೋಡ್ಕೊಂಬಂದಿದ್ದೀರಲ್ವ, ಎಲ್ರಿಗೂ ಕೂಡ ಒಂದೇ ದಿನ ಅಂತೂ ಹಣ ಅನ್ನುವಂಥದ್ದು ಬರೋದಿಲ್ಲ ಅನ್ನುವಂಥದ್ದು ಗೊತ್ತು. ಒಂದಷ್ಟು ದಿನಗಳ ಒಳಗಡೆ ಕೆಲವೊಮ್ಮೆ ನಿಮಗೆ ಬೇಗ ಬರಬಹುದು, ಇನ್ನೊಂದು ತಿಂಗಳದ್ದು ಲೇಟಾಗಿ ಬರ್ಬೋದು. ಈ ರೀತಿಯೇ ಬರ್ತಾ ಇರೋವಂಥದ್ದು. ಸೊ ನಾವೇನು ಕೂಡ ಕೇಳೋದಕ್ಕೆ ಆಗೋದಿಲ್ಲ ಸರ್ಕಾರದ ಹತ್ರ, ಯಾಕೆ ಹಿಂಗೆ ಮಾಡ್ತೀರಾ ಹಾಗೆ ಹೀಗೆ ಅಂತ. ಯಾಕಂದರೆ 1,28,00,000 ಮಹಿಳೆಯರು ಇರುವಂಥದ್ದು. ಸೊ ಒಂದೇ ದಿನ ಹಾಕೋದಕ್ಕೆ ಆಗೋದು ಇಲ್ಲ ಅದು. ಹಾಗಾಗಿ 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಕೊನೆಯದಾಗಿ ಯಾವ ಕಂತಿನ ಹಣ ಬಂದಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.